ದುಬೈನಲ್ಲಿ ಅಂತಾರಾಷ್ಟ್ರೀಯ ಏರ್ ಶೋ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸ್ವದೇಶ ನಿರ್ಮಿತ ತೇಜಸ್ ಯುದ್ಧ ವಿಮಾನ ಪತನವಾಗಿದೆ. ಏರ್ ಶೋ ವೇಳೆ ಪತನಗೊಂಡಿದೆ HAL ನಿರ್ಮಿತ ಯುದ್ಧ ವಿಮಾನ. ವಿಮಾನ ಪತನವನ್ನ IAF ಕೂಡ ಕನ್ಫರ್ಮ್ ಮಾಡಿದೆ. ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಅಂತ IAF ಹೇಳ್ತಾ ಇರುವಂತದ್ದು. ತಾಂತ್ರಿಕ ದೋಷದಿಂದಲೇ ಈ ರೀತಿಯ ವಿಮಾನ ಪತನವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಈಗಾಗಲೇ ಮಾತನಾಡ್ತಾ ಇದ್ದಂತಹ ನಿವೃತ್ತ ಏರ್ ಮಾರ್ಷಲ್ ಕೂಡ ಅದನ್ನೇ ಹೇಳ್ತಾ ಇದ್ರು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದುಬೈನಲ್ಲಿ ನಡೀತಾ ಇದ್ದಂತಹ ಇಂಟರ್ನ್ಯಾಷನಲ್ ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಭಾಗಿಯಾಗಿತ್ತು. ಆಗಸದಲ್ಲಿ ಈ ಯುದ್ಧ ವಿಮಾನ ಹಾರಾಟ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಏಕಾಏಕಿಯಾಗಿ ಪತನವಾಗಿದೆ. ಭೂಮಿಗೆ ಬಂದು ಅಪ್ಪಳಿಸುವ ಕೊನೆಯ ಕ್ಷಣದವರೆಗೂ ಕೂಡ ಪೈಲಟ್ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿರುವ ಸಾಧ್ಯತೆ ಹೆಚ್ಚಿದೆ ಅಂಥೇಳಿ ನಿವೃತ್ತ ಏರ್ ಮಾರ್ಷಲ್ ಭಾಸ್ಕರ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಈ ಯುದ್ಧ ವಿಮಾನ ತೋರಿಸುವಂತಹ ನಿಟ್ಟಿನಲ್ಲಿಯೇ ದುಬೈನ ಇಂಟರ್ನ್ಯಾಷನಲ್ ಏರ್ ಶೋನಲ್ಲಿ ಭಾಗಿಯಾಗಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. 2021ರಲ್ಲಿ ಭಾರತದ ರಕ್ಷಣಾ ವಲಯವನ್ನು ತೇಜಸ್ ಯುದ್ಧ ವಿಮಾನ ಸೇರ್ಪಡೆಯಾಗಿತ್ತು. ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಈ ಯುದ್ಧ ವಿಮಾನವನ್ನು ತಯಾರು ಮಾಡಲಾಗಿತ್ತು. ಅತ್ಯಂತ ಹಗುರವಾದಂತಹ ಯುದ್ಧ ವಿಮಾನ ಇದು.